कक्षा तृतीय भाषा हिंदी हिंदी वल्लरी में लगा हुआ एक नया पाठ है पर्यावरण बचाओ। और आशा करता हूँ कि मेरे चैनल पर बच्चों आपको 7वीं कक्षा के वीडियोस मिलेगी, ओके, और 8वीं कक्षा के वीडियो मिलेगी, 9वीं कक्षा के, 10वीं कक्षा के, और साथ ही साथ व्याकरण के वीडियो को भी आपको आसान से आप मेरे चैनल पर आप क्या कर सकते हैं कि प्राप्त कर सकते हैं। और इसलिए आप इन वीडियो को पाने के लिए आपको क्या करना है कि मेरे चैनल को सब्सक्राइब करना है, और वीडियो देखने के बाद आपको अच्छा लगा है तो एक लाइक कर सकते हैं, और आपके सुझाव ओपिनियन को आप कमेंट भी करने के लिए न भूलिए। ವಿದ್ಯಾರ್ಥಿಗಳೇ, ಇದು 9ನೇ ತರಗತಿಯಲ್ಲಿರ್ತಕ್ಕಂಥ ತೃತೀಯ ಭಾಷೆ ಹಿಂದಿ ವಲ್ಲರಿಯ ಒಂದು 7ನೆಯ ಪಾಠ ಪರ್ಯಾವರಣ ಬಚಾವ್ ಅಂತಕ್ಕಂಥ ಪಾಠವನ್ನು ತಂದಿದ್ದೀನಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮದಲ್ಲಿ 7ನೇ ತರಗತಿ, 8, 9, 10ನೇ ತರಗತಿ ಅಷ್ಟೇ ಅಲ್ಲದೆ ಒಂದು ವ್ಯಾಕರಣದ ವಿಡಿಯೋಗಳು ಬಹಳಷ್ಟು ಒಂದು 300ಕ್ಕೂ ಹೆಚ್ಚು ವಿಡಿಯೋಗಳು ನನ್ನ ಚಾನಲ್ನಲ್ಲಿದ್ದಾವೆ. ತಾವುಗಳು ಆ ವಿಡಿಯೋಗಳನ್ನು ನೋಡಬಹುದು. ಸೊ ನೋಡಿದರೆ ತಮಗೆ ಇಷ್ಟ ಆದರೆ ಲೈಕನ್ನು ಕೊಡಿ. ಆ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಲು ಮರೆಯದಿರಿ. ಸೊ ಅದರಿಂದನೇ ನಮಗೆ ಒಂದು ಪ್ರೇರಣೆ ಸಿಗುತ್ತೆ, ಸ್ಫೂರ್ತಿ ಸಿಗುತ್ತೆ, ಇನ್ನೂ ಹೆಚ್ಚು ವಿಡಿಯೋಗಳನ್ನು ಪರಿಣಾಮಕಾರಿಯಾಗಿ ಮಾಡಬೇಕಂತಕ್ಕಂಥದ್ದು. ಓಕೆ, ಸೊ ಅಷ್ಟೇ ಅಲ್ಲದೆ ತಮ್ಮ ಗೆಳೆಯರ ಬಳಗದಲ್ಲಿನೂ ಕೂಡ ತಾವುಗಳು ಶೇರ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾಠವನ್ನು ಶುರು ಮಾಡೋಣ. बच्चों, इस पाठ की रूपरेखा में हम इन निम्न बिंदुओं पर चर्चा करेंगे. ವಿದ್ಯಾರ್ಥಿಗಳೇ, ಈ ಪಾಠವು ಈ ಕೆಳಗಿನ ಬಿಂದುಗಳ ಮೇಲೆ, ಸಾಂಕೇತಿಕ ಬಿಂದುಗಳ ಮೇಲೆ ನಾವು ಏನು ಮಾಡೋಣಪ್ಪ ಅಂದರೆ ತಿಳಿದುಕೊಳ್ಳಲಿಕ್ಕೆ ಪಾಠವನ್ನು ಮನಗಾಣಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳೋಣ ಪಾಠದ ವಿಧ. ಈ ಪಾಠ ಯಾವ ವಿಧದಲ್ಲಿದೆ ಅಂತಕ್ಕಂಥದ್ದನ್ನು ತಿಳಿಯೋಣ. ಎರಡನೇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಆಶಯ. ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಿದೆ ಅದನ್ನು ಸ್ವಲ್ಪ ನಾವೇನು ಮಾಡೋಣ, ಅರ್ಥೈಸಿಕೊಳ್ಳೋಣ. ಮುಂದೆ ಇರ್ತಕ್ಕಂಥದ್ದು ಕವಿ ಪರಿಚಯ. ಸೊ ಈ ಒಂದು ಪಾಠವನ್ನು ಕವಿತೆ ವಿಧದಲ್ಲಿದೆ. ಸೊ ಹೀಗಾಗಿ ಈ ಪಾಠವನ್ನು ಬರೆದಿರ್ತಕ್ಕಂಥ ಕವಿಯ ಒಂದು ಪರಿಚಯವನ್ನು ಕೂಡ ನಾವು ತಿಳಿದುಕೊಳ್ಳೋಣ. ಕಡೆಗೆ ಪಾಠದ ಪದ್ಯದ ಭಾವಾರ್ಥವನ್ನು ಖಂಡವಾಗಿ ನಾವು ಏನು ಮಾಡೋಣ, ಖಂಡ ವಿಧಾನದಲ್ಲಿ ನೋಡ್ಕೊಂಡು ಬರೋಣ. ಕಡೆಗೆ ಇರ್ತಕ್ಕಂಥದ್ದು ಪಾಠದಲ್ಲಿರ್ತಕ್ಕಂಥ ಅಭ್ಯಾಸದ ಚಟುವಟಿಕೆಗಳ ಕುರಿತು ಕೂಡ ನಾವೇನು ಮಾಡೋಣಪ್ಪ ಅಂದರೆ ಪ್ರಶ್ನೋತ್ತರಗಳನ್ನು ಒಂದ್ಸರಿ ನೋಡ್ಕೊಂಡು ಬಂದರೆ ಸೊ ಒಟ್ಟಾರೆಯಾಗಿರ್ತಕ್ಕಂಥ ಪರ್ಯಾವರಣ ಬಚಾವ್ ಅಂತಕ್ಕಂಥ ಪಾಠದ ಮುಖ್ಯವಾಗಿರ್ತಕ್ಕಂಥ ತಿರುಳು ನಮ್ಗೆ ಅರ್ಥ ಆಗುತ್ತೆ. ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬಂದ್ರೂ ಕೂಡ ನಾವು ನಿಶ್ಚಿಂತರಾಗಿ ಇದ್ಕೊಂಡು ಚೆನ್ನಾಗಿ ಬರೆದು ಅಂಕಗಳನ್ನು ಗಳಿಸಿಕೊಳ್ಳಬಹುದು. ತಡ ಮಾಡೋದು ಬೇಡ, ಸಾಗುವ ಮೊದಲನೇ ಬಿಂದುವಿನ ಕಡೆಗೆ. ಸೊ ಮೊದಲನೇ ಬಿಂದುವಲ್ಲಿ ಹೀಗಿದೆ, ಯಹ ಪಾಠ ಕವಿತಾ ವಿಧಾ ಕಾ ಹೇ. ಸೊ ನಿಮ್ಗೆ ಹೇಳಿದ್ದೀನಿ ಮೊದಲನೇ ಏನಪ್ಪ ಅಂದರೆ ಪರ್ಯಾವರಣ ಬಚಾವೋ ಈ ಒಂದು ಪಾಠ ಕವಿತೆ ವಿಧದಲ್ಲಿದೆ, ಪದ್ಯ ವಿಧದಲ್ಲಿದೆ. ಇದು ಒಂದು ಪಾಯಿಂಟ್ ಏನಾಯ್ತಪ್ಪ ಅಂದರೆ ಕ್ಲಿಯರ್ ಆಯಿತು. ಏನೇ ಪರ್ಯಾವರಣ ಬಚಾವ್ ಪಾಠ ಕವಿತಾ ವಿಧಾ ಕಾ ಹೇ. ಹಾಗಾದ್ರೆ ಪರ್ಯಾವರಣ ಅಂದರೆ ಪರಿಸರ, ಬಚಾವ್ ಅಂದರೆ ಉಳಿಸಿ, ಸಂರಕ್ಷಿಸಿ, ಪರಿಸರವನ್ನು ಉಳಿಸಿ, ಪರಿಸರವನ್ನು ರಕ್ಷಿಸಿ ಅಂತಕ್ಕಂಥದ್ದು ಅರ್ಥ ಆಗತ್ತೆ ಈ ಶೀರ್ಷಿಕೆ. ಹಾಗಾದ್ರೆ ಈ ಕವಿತೆಯನ್ನು ಬರೆದಿರ್ತಕ್ಕಂಥ ಕವಿಯ ಹೆಸರು ಡಾಕ್ಟರ್ ಪರಶುರಾಮ್ ಶುಕ್ಲ. ಸೊ ಡಾಕ್ಟರ್ ಪರಶುರಾಮ್ ಶುಕ್ಲ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಈ ಪರ್ಯಾವರಣ ಬಚಾವ್ ಅಂತಕ್ಕಂಥ ಕವಿತೆಯನ್ನ ಬರೆದಿದ್ದಾರೆ. ನೋಡೋಣ ಆಶಯದಲ್ಲಿ ಏನಿದೆ ಅಂತಕ್ಕಂಥದ್ದು. ಇದರದ ಉದ್ದೇಶ ಬಂದ್ಬಿಟ್ಟು ಹೀಗಿದೆ ಮಕ್ಕಳೇ. ಆಶಯ, ಪರಿಸರ ಕೆ ಬಿನಾ ಮಾನವ ಕಾ ಜೀವನ್ ಅಸಂಭವ ಹೇ. ಪರಿಸರ ಇಲ್ಲದೆ ಇದ್ರೆ ಮನುಷ್ಯನ ಜೀವನ ಏನಾಗದಪ್ಪ ಅಂದ್ರೆ ಅಸಂಭವವಾಗಿದೆ, ಕಷ್ಟನೇ ಇದೆ. ಶುದ್ಧ ಪರ್ಯಾವರಣ ಜೀವ ಜಗತ್ಕೆ ಲಿಯೇ ಅವಶ್ಯಕ ಹೇ. ಪರಿಶುದ್ಧವಾಗಿರ್ತಕ್ಕಂಥ ಪರಿಸರ, ನಿರ್ಮಲವಾಗಿರ್ತಕ್ಕಂಥ ಪರಿಸರ ಇಡೀ ಜೀವ ಜಗತ್ತಿಗೆ ಅದು ಅತಿ ಅವಶ್ಯಕವಾಗಿ ಬೇಕೇ ಬೇಕು. आजकल जल, वायु और ध्वनि का प्रदूषण निरंतर बढ़ते जाने के कारण ಪರಿಸರ का संतुलन बिगड़ रहा है. ಆದ್ರೆ ಇವತ್ತೇನಾಗಕತ್ತದಪ್ಪ ಅಂದ್ರೆ ನೀರು, ಗಾಳಿ, ಧ್ವನಿ, ಶಬ್ದ ಇವುಗಳು ಏನಾಗಕತ್ತ ಅಂದ್ರೆ ಪ್ರದೂಷಣ ಅಂದ್ರೆ ಮಾಲಿನ್ಯ, ಇವುಗಳು ಮಲಿನವಾಗ್ತಾ ಇದ್ದಾವೆ, ಮಾಲಿನ್ಯ ಆಗ್ತಾ ಇದ್ದಾವೆ. ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಪರಿಸರದಲ್ಲಿರ್ತಕ್ಕಂಥ ಸಮತೋಲನ, ಬ್ಯಾಲೆನ್ಸ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ತಪ್ಪಲಿಕ್ಕತ್ತದ. इसलिए पर्यावरण की रक्षा करना सबका आद्य कर्तव्य है. ಈ ಒಂದು ಪರಿಸರದಲ್ಲಿರ್ತಕ್ಕಂಥ ಸಮತೋಲನವನ್ನ ಹದಗೆಡ್ತಾ ಇರೋದ್ರಿಂದ ನಮ್ಮೆಲ್ಲರ ಆದ್ಯ ಕರ್ತವ್ಯ, ಮೊದಲನೇ ಆಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದ್ರೆ पर्यावरण की रक्षा, ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. प्रस्तुत कविता में शुक्ल जी ने इस ज्वलंत समस्या की ओर हमारा ध्यान आकर्षित किया है. ಈ ಹಾಡಿನಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಡಾಕ್ಟರ್ ಪರಶುರಾಮ್ ಶುಕ್ಲ ಅವರು ಈ ಒಂದು ಜ್ವಲಂತ ಸಮಸ್ಯೆ, ಯಾವ ಜ್ವಲಂತ ಸಮಸ್ಯೆ, ಪರ್ಯಾವರಣ ಪ್ರದೂಷಣ, ಪರಿಸರ ಮಾಲಿನ್ಯದ ಒಂದು ಸಮಸ್ಯೆಯ ಕುರಿತು, ಜೀವಂತ ಸಮಸ್ಯೆಗಳ ಕುರಿತು ನಮ್ಮ ಗಮನವನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಆ ಕಡೆ ಕೇಂದ್ರೀಕರಿಸಿದ್ದಾರೆ. ಸೊ ನಿಜಕ್ಕೂ ಕೂಡ ಈ ಒಂದು ಪದ್ಯವನ್ನು ಓದಿದ ನಂತರ ನಮಗೆ ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಅಗತ್ಯತೆ ಏನಿದೆ ಅಂತಕ್ಕಂಥದ್ದು ನಮ್ಗೆ ಏನಾಗ್ತದಪ್ಪ ಅಂದ್ರೆ ಅರಿವಾಗ್ತದ.
ಇಲ್ಲಿಯವರೆಗೆ ನಾವೇನ್ ಮಾಡಿದ್ದೀವಿ, ಪದ್ಯದ ಆಶಯ ಉದ್ದೇಶದ ಬಗ್ಗೆ ತಿಳಿದುಕೊಂಡಿವಿ. ಸ್ವಲ್ಪ ಮುಂದೆ ಹೋಗುವ. ಇದೇನಪ್ಪ ಅಂದ್ರೆ ಇವತ್ತು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಹೇಳಿದಾರು ಜಲ್ ವಾಯು ಧ್ವನಿ ಅಂದ್ರೆ ನೀರಾಗಿರ್ಬಹುದು, ಗಾಳಿ ಆಗಿರಬಹುದು, ಶಬ್ದದ ಪರಿಸರ ಏನಾಗ್ಲಿಕ್ಕತ್ತದಪ್ಪ ಅಂದ್ರೆ ಶಬ್ದದ ಮಾಲಿನ್ಯ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಏನಾಗ್ಲಕ್ಕತ್ತದಪ್ಪ ಅಂದ್ರೆ ಪರಿಸರದಲ್ಲಿನ ಒಂದು ಸಮತೋಲನ ಹದಗೆಡ್ತಾ ಇದೆ. ಸೊ ಆ ಒಂದು ಹದಗೆಡ್ತಕ್ಕಂಥ ಸಮಸ್ಯೆ ಕುರಿತು ನಿಮ್ಮ ಒಂದು ಗಮನವನ್ನ ಕೇಂದ್ರೀಕರಣ ಮಾಡ್ಲಿಕ್ಕೆ ಕವಿಯವರು ಏನ್ ಮಾಡಿದಾರಪ್ಪ ಅಂದ್ರೆ ನೀವೆಲ್ಲರೂ ಕೂಡ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು. ಆ ಪರಿಸರ ಸಂರಕ್ಷಣೆ ಅಗತ್ಯತೆಯನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಈ ಒಂದು ಪದ್ಯದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಹೇಳಿದ್ದಾರೆ. ಸೊ ಅದರ ಒಂದು ಆಶಯಗಳ ಬಗ್ಗೆ ನಾವೇನ್ ಮಾಡ್ಕೊಂಡು ಬರೋಣ, ಸ್ವಲ್ಪ ಮಟ್ಟಿಗೆ ತಿಳಿಯೋಣ. ಇದು ಪರಿಸರದಲ್ಲಿರ್ತಕ್ಕಂಥ ಅಸಮತೋಲನ ಇದೆ, ಅದನ್ನು ನಾವೆಲ್ಲರೂ ಕೂಡ ಸರಿದಾರಿಗೆ ತರಲಿಕ್ಕೆ ಪ್ರಯತ್ನವನ್ನ ಮಾಡುವ. ಸೊ ನೆಕ್ಸ್ಟ್ ಬಂತು ಏನಪ್ಪಾ ಅಂತಂದ್ರೆ ಕವಿ ಪರಿಚಯ. ಸೊ ಏನೆಲ್ಲ ಕವಿ ಪರಿಚಯದಲ್ಲಿ ಇದೆ ಅಂತಂದ್ರೆ डॉक्टर परशुराम शुक्ल जी का जन्म जून 6, 1947 को उत्तर प्रदेश के कानपुर में हुआ था. ಕವಿ ಡಾಕ್ಟರ್ ಪರಶುರಾಮ್ ಶುಕ್ಲ ಅವರು ಜನ್ಮವನ್ನು ಹೊಂದಿರತಕ್ಕಂಥದ್ದು 6 ಜೂನ್ 1947ರಲ್ಲಿ. ಎಲ್ಲಿ ಅಂದ್ರೆ ಉತ್ತರ ಪ್ರದೇಶ ರಾಜ್ಯದ ಕಾನ್ಪುರ್ನಲ್ಲಿ. ಆ ಪ್ರಸಿದ್ಧ ಬಾಲ ಸಾಹಿತ್ಯಕಾರ ಹೈ, ಇವರು ಪ್ರಮುಖವಾಗಿರ್ತಕ್ಕಂಥ ಸುಪ್ರಸಿದ್ಧ ಬಾಲ ಸಾಹಿತ್ಯಕಾರರಾಗಿದ್ದರು. ಭಾರತೀಯ ವನ್ಯಜೀವ್ ಕೃತಿ ಪರ್ ಆಪ್ಕೋ ಪುರಸ್ಕಾರ ಪ್ರಾಪ್ತ ಹುವಾ ಹೈ. ಇವರು ಒಂದು ಕೃತಿಯನ್ನ ಬರೆದಿದ್ರು, ಭಾರತೀಯ ವನ್ಯಜೀವ್ ಅಂತಕ್ಕಂಥದ್ದು. ಇದಕ್ಕೆ ಪುರಸ್ಕಾರ ಬಹುಮಾನನೂ ಕೂಡ ಸಿಕ್ಕದ. इसके अलावा समाज कल्याण मंत्रालय, पर्यावरण एवं वन मंत्रालय, भारत सरकार नई दिल्ली से आपको सम्मानित किया गया है. ಬರೀ ಪುರಸ್ಕಾರ ಅಷ್ಟೇ ಅಲ್ಲ, ಒಂದು ಸಮಾಜ ಕಲ್ಯಾಣ ಇಲಾಖೆದಿಂದಾಗಿರ್ಬೋದು, ಪರಿಸರ ಇಲಾಖೆ ನಮ್ಮ ಭಾರತ ಸರ್ಕಾರ ಹೊಸದಿಲ್ಲಿಯವರು ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಇವರಿಗೆ ಸಮ್ಮಾನ ಗೌರವವನ್ನು ಕೊಟ್ಟಿದ್ದಾರೆ ಡಾಕ್ಟರ್ परशुराम शुक्ल ಅವರಿಗೆ. ಹಿಂದಿ ಅಕಾಡೆಮಿ ಹೈದರಾಬಾದ್ ಸಹಿತ ಅನೇಕ ಸಂಸ್ಥಾओं द्वारा आप पुरस्कृत है. ಒಂದು ಹಿಂದಿ ಅಕಾಡೆಮಿ ಹೈದರಾಬಾದ್ ಅಲ್ಲಿ ಒಂದು ನಮ್ಮ ಹಿಂದಿ ಸಂಸ್ಥೆ ಇದೆ, ಅಲ್ಲಿನೂ ಕೂಡ ಏನ್ ಮಾಡಿದಾರಪ್ಪ ಅಂತಂದ್ರೆ ಸೊ ಆ ಸಂಸ್ಥೆಯವರು ಕೂಡ ಡಾಕ್ಟರ್ ಪರಶುರಾಮ್ ಶುಕ್ಲ ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ. ಈ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೆನಪಿಟ್ಕೊಳ್ತಕ್ಕಂಥದ್ದು ಭಾರತೀಯ ವನ್ಯಜೀವ. ಓಕೆ, ಈ ಭಾರತೀಯ ವನ್ಯಜೀವ ಕೃತಿಗೆನೆ ಅವ್ರಿಗೆ ಏನ್ ಮಾಡಿದಾರಪ್ಪ ಅಂದ್ರೆ ಪುರಸ್ಕಾರ ಸಿಕ್ಕಿದೆ. ಮತ್ತು ಇವರು ಸುಪ್ರಸಿದ್ಧವಾಗಿರ್ತಕ್ಕಂಥ ಬಾಲ ಸಾಹಿತ್ಯಕಾರರು ಅಂತ ಹೇಳ್ತೀವಿ. ಯಾರು? ಡಾಕ್ಟರ್ ಪರಶುರಾಮ್ ಶುಕ್ಲ. ಇನ್ನು ಮುಂದೆ ಹೋಗುವ. ಮುಂದೆ ಇದೆ ಹೊಸ ಪದಗಳ ಅರ್ಥದಲ್ಲಿ. ಬಹಳಷ್ಟೇನಿಲ್ಲ, ಒಂದು 5-6 ಅಷ್ಟೇ ಇದಾವೆ. ಮಾಂಗ್ ಅಂದ್ರೆ ಚಾಹ, ಯಾಚನಾ, ಅವಶ್ಯಕತಾ, ಡಿಮ್ಯಾಂಡ್ ಅಂತ ಕರಿತೀವಿ. ಸೋಂದಿ ಮಿತ್ತಿ ಅಂದ್ರೆ ಸುಗಂಧಿತ್, ಖುಷ್ಬೂದಾರ್, ಸುಗಂಧಿತವಾಗಿರ್ತಕ್ಕಂಥದ್ದು. ಜಲವಾಯು ಅಂದ್ರೆ ಮೌಸಮ್, ಕ್ಲೈಮೇಟ್, ಹವಾಮಾನ. ಆಮೇಲೆ ಶೋರ್ ಅಂದ್ರೆ ಕೋಲಾಹಲ, ಊಂಚಿ ತೀಖಿ ಆವಾಜ್, ಗದ್ದಲ, ಚಿರಾಟ್ ಅಂತ ಕರಿತೀರಲ್ಲ ಅದು. ರೋಪ್ನ ಅಂದ್ರೆ ಲಗಾನ, ಹಚ್ಚುವುದು. ಶಪಥ್ ಅಂದ್ರೆ ವಾದ, ಪ್ರತಿಜ್ಞೆ ಅಂದ್ರೆ ಪ್ರತಿಜ್ಞೆಯನ್ನು ಗೈಯೋದಕ್ಕೆ ಶಪಥ್ ವಾದ ಅಂತ ಕರಿತೀವಿ. ಇದು ಇತ್ತು 7ನೆಯ ಪಾಠ ಪರ್ಯಾವರಣ ಬಚಾವೋ ಪಾಠದಲ್ಲಿರ್ತಕ್ಕಂಥ ಒಂದು ಹೊಸ